ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಪರಿಚಿತ ಶವವನ್ನ ಹೂತು ಹಾಕಿರುವ ಪ್ರಕರಣದ ತನಿಖೆಯನ್ನ ಕಡೆಗೂ ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆಗೆ ಒಪ್ಪಿಸಲು ಮುಂದಾಗಿದೆ. ಧರ್ಮಸ್ಥಳದ ಪರಿಸರದಲ್ಲಿ ನೂರಾರು ಶವಗಳನ್ನು ತಾನೇ ಹೂತು ಹಾಕಿದ್ದೇನೆ ಎಂದು ವ್ಯಕ್ತಿಯೊಬ್ಬ ಕೋರ್ಟ್ನಲ್ಲಿ ತನ್ನ ಹೇಳಿಕೆಯನ್ನು ದಾಖಲಿಸಿದ್ದಾನೆ. ಇದರ ನಂತರ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈ ನಿಗೂಢ ಸಾವುಗಳ ಬಗ್ಗೆ ತನಿಖೆ ನಡೆಯಬೇಕು ಎಂದು ಒತ್ತಾಯ ಕೇಳಿಬಂದಿತ್ತು. 1983ರಲ್ಲಿ ವಿಧಾನಸಭಾ ಕಲಾಪದಲ್ಲಿ ನಡೆದಿದ್ದ ಧರ್ಮಸ್ಥಳದ ನಿಗೂಢ ನಾಪತ್ತೆ ಹಾಗೂ ಶವವನ್ನ ಹೂತು ಹಾಕಿದರ ಬಗೆಗಿನ ಚರ್ಚೆಯು ಮುನ್ನೆಲೆಗೆ ಬಂದಿದೆ. ತನ್ನ ಮಗಳು 2003ರಲ್ಲಿ ಧರ್ಮಸ್ಥಳದಲ್ಲೇ ನಾಪತ್ತೆ ಆಗಿದ್ಲು ಎಂದು ತಾಯಿಯೊಬ್ಬರು ಈಗ ಹೇಳಿಕೊಂಡಿದ್ದಾರೆ. ನನ್ನ ಮಗಳ ಅಸ್ಥಿಪಂಜರ ಸಿಕ್ಕರೆ ನನಗೆ ಕೊಡಿ, ಅದಕ್ಕೊಂದು ಅಂತ್ಯ ಸಂಸ್ಕಾರ ನೆರವೇರಿಸ್ತೀನಿ ಎಂದು ಕಲ್ಲು ಹೃದಯಗಳು ಕರಗುವಂತೆ ಇವರು ಮಾತನಾಡಿದರು. ಇದರ ನಡುವೆ ಸರ್ಕಾರದ ಎಸ್ಐಟಿ ರಚನೆ ಆಗ್ತಾ ಇದ್ದಂತೆ ಇಬ್ಬರು ಅಧಿಕಾರಿಗಳು ಬ್ಯಾಕ್ಔಟ್ ಆಗಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಾ ಇದೆ. ಹಾಗಿದ್ರೆ ಸರ್ಕಾರನೇ ನೇಮಕ ಮಾಡಿದ್ದ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ತಲೆಬುರುಡೆ ಕೇಸ್ನಿಂದ ಹಿಂದೆ ಸರಿಯುತ್ತಿದ್ದಾರಾ? ಅವರು ಇಲ್ದಿದ್ರೆ ತನಿಖೆ ಸಾಗುತ್ತಾ? ಒಂದು ವೇಳೆ ಆ ವ್ಯಕ್ತಿ ಹೇಳಿದಂತೆ ನೂರಾರು ಅಸ್ಥಿಪಂಜರ ಸಿಕ್ಕಿದ್ರೆ ಮುಂದೇನಾಗುತ್ತೆ ಅನ್ನೋ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಒಂದಲ್ಲ ಎರಡಲ್ಲ ನೂರಾರು ಶವಗಳನ್ನು ಹೂತಿದ್ದೇನೆ. ಒತ್ತಡಕ್ಕೆ ಮಣಿದು ನಾನೇ ನನ್ನ ಕೈಯಾರೆ ಧರ್ಮಸ್ಥಳ ಕಾಡಲ್ಲಿ ಹೆಣ್ಣು ಮಕ್ಕಳು ಸೇರಿದಂತೆ ಅನೇಕರ ಶವಗಳನ್ನು ಹೊಂಡ ತೆಗೆದು ಹೂತು ಹಾಕಿದ್ದೇನೆ. ಹಾಗೆ ತಾನು ಹೂತು ಹಾಕಿರುವ ಶವಗಳು ಎಲ್ಲಿವೆ ಎಂದು ನನಗೆ ಗೊತ್ತಿದೆ, ಅವೆಲ್ಲವನ್ನ ತೋರಿಸ್ತೀನಿ ಅಂತ ಆ ವ್ಯಕ್ತಿ ಹೇಳಿದ್ದ. ಅಷ್ಟೇ ಅಲ್ಲ, ಆತ ಬೆಳ್ತಂಗಡಿ ಪೊಲೀಸರಿಗೆ ಹೂತಿಟ್ಟ ತಲೆಬುರುಡೆ ತಂದು ಕೊಟ್ಟಿದ್ದಾನೆ ಎನ್ನಲಾಗಿದೆ. ಇದಾದ ಮೇಲೆ ಪೊಲೀಸರು ದೂರನ್ನ ದಾಖಲಿಸಿಕೊಂಡ್ರು. ಇದನ್ನ ಇಷ್ಟಕ್ಕೆ ಬಿಡದೆ ಜುಲೈ 3ರಂದು ವಕೀಲರ ಸಹಯೋಗದೊಂದಿಗೆ ದಕ್ಷಿಣ ಕನ್ನಡ ಎಸ್ಪಿಗೆ ದೂರನ್ನ ನೀಡಿದ್ದ. ಅಲ್ಲದೆ ಬೆಳ್ತಂಗಡಿಯ ನ್ಯಾಯಾಲಯದಲ್ಲೂ ಈ ಸಂಬಂಧ ಹೇಳಿಕೆಯನ್ನ ದಾಖಲಿಸಿದ್ದ. ಗೌಪ್ಯತೆ ಕಾಪಾಡಿಕೊಳ್ಳುವ ಉದ್ದೇಶದಿಂದ ಮುಸುಕುದಾರಿಯಾಗಿ ಬಂದು ನ್ಯಾಯಾಧೀಶರ ಮುಂದೆ ಪ್ರಕರಣದ ವಿವರಣೆಯನ್ನ ನೀಡಿದ್ದ. ಅಲ್ಲಿಂದ ನಂತರ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತು ಹಾಕಲಿದೆ ಎಂಬ ಆರೋಪ ಇಡೀ ರಾಜ್ಯ ಮಾತ್ರವಲ್ಲದೆ ರಾಷ್ಟ್ರ ಮಟ್ಟಕ್ಕೂ ಹಬ್ಬಿದೆ. ಆಗಲೇ ಸರ್ಕಾರ ಎಸ್ಐಟಿ ರಚನೆ ಮಾಡಬೇಕು ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ, ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡ, ಡಾಕ್ಟರ್ CS ದ್ವಾರಕನಾಥ್ ನೇತೃತ್ವದಲ್ಲಿ ವಕೀಲರ ನಿಯೋಗ ಹಲವರು ಸಿಎಂಗೆ ಮನವಿಯನ್ನು ಸಲ್ಲಿಸಿದ್ರು. ಈ ಬಗ್ಗೆ ಮೊದಲ ಬಾರಿಗೆ ಕಳೆದ ಶುಕ್ರವಾರ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ, ಯಾರೋ ಹೇಳಿದ್ದಾರೆ ಎಂದು ಎಸ್ಐಟಿ ರಚನೆ ಮಾಡೋಕೆ ಆಗಲ್ಲ, ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ, ತನಿಖೆ ಬಳಿಕ ಅಗತ್ಯವಿದ್ರೆ ಎಸ್ಐಟಿ ರಚನೆ ಮಾಡ್ತೀವಿ, ನಮಗೆ ಯಾರಿಂದಲೂ ಒತ್ತಡ ಬಂದಿಲ್ಲ, ಒತ್ತಡ ಬಂದರೂ ನಾವು ಕೇರ್ ಮಾಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು. ಸಿದ್ದರಾಮಯ್ಯ ಈ ಹೇಳಿಕೆ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಜೋರಾಗಿತ್ತು. ಸಿದ್ದರಾಮಯ್ಯ ಅವರ ಮೇಲೂ ಯಾರೋ ಒತ್ತಡ ಹೇರ್ತಾ ಇದ್ದಾರೆ ಎಂಬ ಅರ್ಥದಲ್ಲಿ ಸುದ್ದಿಗಳು ಹರಿದಾಡಿದ್ವು. ಇದೆಲ್ಲವನ್ನ ಗಮನಿಸಿದ ಸಿಎಂ ಹೂತು ಹಾಕಲಾಗಿದೆ ಎನ್ನಲಾದ ಶವಗಳ ಸತ್ಯವೇನು ಎಂದು ತಿಳಿಯಲು ಎಸ್ಐಟಿ ರಚನೆ ಮಾಡಿದ್ದಾರೆ. ಖಡಕ್ ಅಧಿಕಾರಿಗಳ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ. ಹೌದು, ಪೊಲೀಸ್ ಮಹಾನಿರ್ದೇಶಕ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಎಸ್ಐಟಿಯನ್ನು ಸರ್ಕಾರ ರಚನೆ ಮಾಡಿದೆ. ಇದರಲ್ಲಿ DIGP MN ಅನುಚೇತ್, ನಗರ ಸಶಸ್ತ್ರ ಮೀಸಲು ಪ್ರಧಾನ ಕಚೇರಿಯ ಪೊಲೀಸ್ ಉಪ ಆಯುಕ್ತರಾಗಿರುವ ಸೌಮ್ಯಲತಾ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರು ಎಸ್ಐಟಿ ತಂಡದ ಅಧಿಕಾರಿಗಳು ಆಗಿದ್ದಾರೆ. ಇವರೆಲ್ಲರೂ ಕೂಡ ಖಡಕ್ ಅಧಿಕಾರಿಗಳು. ತನಿಖೆಗೆಳೆದರೆ ಸತ್ಯವನ್ನ ಅದೆಷ್ಟೇ ಆಳದಲ್ಲಿ ಹುದುಗಿಸಿಟ್ರೂ ಹೊರಗೆಳೆದು ತರಬಲ್ಲ ನಿಷ್ಠಾವಂತರು. ಈ ಹಿಂದೆ ದೊಡ್ಡ ದೊಡ್ಡ ಕೇಸ್ಗಳನ್ನು ಭೇದಿಸುವಲ್ಲಿ ಇವರು ಯಶಸ್ವಿಯಾಗಿದ್ದಾರೆ. ಪ್ರಣವ್ ಮೊಹಂತಿ ಯಾರು? ಧರ್ಮಸ್ಥಳ ಕೇಸ್ನಲ್ಲಿ ರಚನೆ ಆಗಿರುವ ಎಸ್ಐಟಿ ನೇತೃತ್ವ ವಹಿಸಿಕೊಂಡಿರೋ ಪ್ರಣವ್ ಮೊಹಂತಿ 1994ರ ಬ್ಯಾಚ್ IPS ಅಧಿಕಾರಿಯಾಗಿದ್ದಾರೆ. ಇವರು ಮೂಲತಃ ಒಡಿಶಾದವರಾಗಿದ್ದು 3 ದಶಕದ ಹಿಂದೆ IPSಗೆ ಸೇರಿ ಕರ್ನಾಟಕ ಸೇವೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರಣವ್ ಮೊಹಂತಿ ಅವರು CID, ಲೋಕಾಯುಕ್ತ, ಸೈಬರ್ ಕ್ರೈಮ್, ಆಂತರಿಕ ಭದ್ರತಾ ವಿಭಾಗ ಹೀಗೆ ಬೇರೆ ಬೇರೆ ಹಂತಗಳಲ್ಲಿ ಕೆಲಸ ಮಾಡಿರುವ ದಕ್ಷ ಅಧಿಕಾರಿ. ಇದೇ ಕಾರಣಕ್ಕಾಗಿ ಇವರ ನೇತೃತ್ವದಲ್ಲಿ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ. ಇವರ ಜೊತೆಗೆ DIG MN ಅನುಚೇತನ್ ಅವರು ಕೂಡ ಎಸ್ಐಟಿ ಟೀಮ್ನಲ್ಲಿ ಇದ್ದಾರೆ. ಗೌರಿ ಲಂಕೇಶ್ ಪ್ರಕರಣದಲ್ಲಿ ಅನುಚೇತನ್ ಪ್ರಮುಖ ತನಿಖಾಧಿಕಾರಿಯಾಗಿದ್ದರು. ಯಾವುದೇ ಕ್ಲೂ ಇಲ್ಲದ ಪರಿಸ್ಥಿತಿಯಲ್ಲೂ ಆರೋಪಿಗಳಿಗಾಗಿ ಜಾಲಾಡಿ ಕಡೆಗೂ ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದರು. ಇನ್ನೋರ್ವ ಅಧಿಕಾರಿ ಸೌಮ್ಯಲತಾ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಹಾಸನದ ಪೆನ್ಡ್ರೈವ್ ಕೇಸ್ನಲ್ಲಿ ಎಸ್ಐಟಿ ತಂಡದ ಭಾಗವಾಗಿದ್ದರು. ಪ್ರಜ್ವಲ್ ರೇವಣ್ಣನನ್ನು ಬಂಧಿಸುವ ಕಾರ್ಯದಲ್ಲೂ IPS ಅಧಿಕಾರಿ ಸೌಮ್ಯಲತಾ ಮುಂಚೂಣಿಯಲ್ಲಿದ್ದರು. ಇವರ ಜೊತೆಗೆ ಜಿತೇಂದ್ರ ಕುಮಾರ್ ಕೂಡ ಎಸ್ಐಟಿ ತಂಡ ಸೇರ್ಕೊಂಡಿದ್ದಾರೆ. ಎಸ್ಐಟಿ ಟೀಮ್ನಿಂದ ಇಬ್ಬರು ಅಧಿಕಾರಿಗಳು ಬ್ಯಾಕ್ಔಟ್. ಸರ್ಕಾರ ರಚನೆ ಮಾಡಿರುವ 4ರಲ್ಲಿ ಈಗ
ಎಂಎನ್ ಅನುಚೇತ್ ಮತ್ತು ಸೌಮ್ಯಲತಾ ಅವರು ಈ ಕೇಸ್ನಿಂದ ಹಿಂದೆ ಸರಿಯೋಕೆ ಮುಂದಾಗಿದ್ದಾರೆ. ಅನುಚೇತ್ ಹಾಗೂ ಸೌಮ್ಯಲತಾ ವೈಯಕ್ತಿಕ ಕಾರಣಗಳನ್ನು ಮುಂದಿಟ್ಟು ಎಸ್ಐಟಿಯಿಂದ ಹಿಂದೆ ಸರಿಯಲು ನಿರ್ಧರಿಸಿದ್ದಾರೆ ಎಂಬ ಸುದ್ದಿ ಇವತ್ತು ಬೆಳಗ್ಗೆಯಿಂದಲೇ ಹರಿದಾಡ್ತಾ ಇತ್ತು. ಆದರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಂಥ ಯಾವುದೇ ಮಾಹಿತಿ ತನಗಿಲ್ಲ ಎಂದು ತಳ್ಳಿಹಾಕಿದ್ದು, ಎಸ್ಐಟಿ ತಂಡದ ಭಾಗವಾಗಿ ಅನುಚೇತ್ ಹಾಗೂ ಸೌಮ್ಯಲತಾ ಮುಂದುವರಿಯಬಹುದು. ಹಾಗೊಂದು ವೇಳೆ ಇಬ್ಬರು ಹಿಂದೆ ಸರಿದರೆ ಸರ್ಕಾರ ಬೇರೆ ಅಧಿಕಾರಿಗಳನ್ನು ಎಸ್ಐಟಿಗೆ ನೇಮಕ ಮಾಡಲಿದೆ. ದಕ್ಷ ಅಧಿಕಾರಿಯಾಗಿರುವ ಅನುಚೇತ್ ಒಬ್ಬ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿ. ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆಯ ತನಿಖೆಗಾಗಿ ರಚಿಸಲಾದ ಎಸ್ಐಟಿಯನ್ನ ಹಿರಿಯ IPS ಅಧಿಕಾರಿ BK ಸಿಂಗ್ ಹಿಂದೆ ಮುನ್ನಡೆಸಿದ್ರು. ಇವರ ತಂಡದಲ್ಲಿದ್ದ ಎಂಎನ್ ಅನುಚೇತ್ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದರು. ಯಾವುದೇ ಕುರುಹು ಇಲ್ಲದ ಗೌರಿ ಕೇಸ್ನಲ್ಲಿ ಆರೋಪಿಗಳನ್ನು ಬಂಧಿಸುವಲ್ಲಿ ಸಕ್ಸಸ್ ಆಗಿದ್ರು. ಹೀಗಾಗಿ ತನಿಖಾ ವಿಭಾಗದಲ್ಲಿ ಅನುಭವ ಇರುವ ಎಂಎನ್ ಅನುಚೇತ್ ಅವರು ಧರ್ಮಸ್ಥಳ ಪ್ರಕರಣದ ತನಿಖಾ ತಂಡದಲ್ಲಿದ್ದರೆ ಸತ್ಯ ಎಲ್ಲೇ ಬಚ್ಚಿಟ್ಟಿದ್ರೂ ಹುಡುಕಿ ಹೊರತೆಗೆಯಬಹುದು ಎಂಬ ವಿಶ್ವಾಸ ಜನರಲ್ಲಿದೆ. ಹೀಗಾಗಿ ಇವರನ್ನು ನೇಮಕ ಮಾಡಿದೆ ಸರ್ಕಾರ. ಇನ್ನು ಎಸ್ಐಟಿ ನೇತೃತ್ವ ವಹಿಸಿಕೊಂಡಿರುವ ಪ್ರಣಬ್ ಮೊಹಂತಿ ಇವತ್ತು ಬೆಳಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಅವರೊಮ್ಮೆ ಕೇಸ್ ಫೈಲ್ ತೆಗೆದುಕೊಂಡ್ರು ಅಂದರೆ ಪ್ರಕರಣದ ತನಿಖೆಗೆ ಚುರುಕು ಸಿಗಲಿದೆ. ಒಟ್ನಲ್ಲಿ ಧರ್ಮಸ್ಥಳದ ಸಾಮೂಹಿಕ ಸಮಾಧಿ ಪ್ರಕರಣಕ್ಕೆ ಆಧಾರ ಆಗಿರುವುದು ವ್ಯಕ್ತಿಯೊಬ್ಬ ಈಗಾಗಲೇ ದಾಖಲಿಸಿರುವ ದೂರು ಮತ್ತು ನ್ಯಾಯಾಧೀಶರ ಮುಂದೆ ದಾಖಲಿಸಿರುವ ಹೇಳಿಕೆ. ಆ ವ್ಯಕ್ತಿ ಹೇಳಿದ ಹಾಗೆ ಅವನು ತೋರಿಸಿದ ಜಾಗದಲ್ಲಿ ಅಸ್ಥಿ ಪಂಜರಗಳು ಪತ್ತೆಯಾದರೆ ಮಾತ್ರ ಆತ ಹೇಳಿದ್ದು ಸತ್ಯ ಎನ್ನುವುದು ಸಾಬೀತಾಗಬಹುದು. ಆತ ಹೇಳಿಕೊಂಡಿರುವಂತೆ 100 ಅಲ್ದಿದ್ರು 10 ಅಸ್ಥಿ ಪಂಜರಗಳು ಸಿಕ್ಕರೂ ಪ್ರಕರಣದ ಗಂಭೀರತೆ ಹೆಚ್ಚಾಗಲಿದೆ. ಆ ನಿಟ್ಟಿನಲ್ಲಿ ಈಗ ಎಸ್ಐಟಿ ಹೂತಿಟ್ಟಿರುವ ಶವಗಳನ್ನು ಹೊರತೆಗೆಯಕ್ಕೆ ಮುಂದಾಗುತ್ತಾ ಎಂಬ ಪ್ರಶ್ನೆ ಇದ್ದೇ ಇದೆ. ಎಸ್ಐಟಿ ತನಿಖೆ ನಂತರ ಹೂತಿಟ್ಟ ಹತ್ಯಾಕಾಂಡ ನಿಜಾನ, ನೇತ್ರಾವತಿ ತೀರದ ಭಯಾನಕತೆಯ ವಾಸ್ತವತೆ ಏನು ಅನ್ನೋದು ಗೊತ್ತಾಗಲಿದೆ. ನಮಸ್ಕಾರ.